ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸೋನು ಸೂದ್ ಇಡೀ ಭಾರತದ ಸಿನಿಮಾ ಇಂಡಸ್ಟ್ರಿಗೆ ಇವರ ಪರಿಚಯ ಇದೆ. ಕನ್ನಡ ಸೇರಿ ಎಲ್ಲಾ ಭಾಷೆಗಳಲ್ಲೂ ನಟಿಸಿರೋ ಸೋನು ಸೂದ್ ಎಷ್ಟೋ ಜನರ ಫೇವರೇಟ್ ವಿಲನ್. ಇದ್ದಕ್ಕಿದ್ದ ಹಾಗೆ ನಾನು ಸಿಎಂ ಆಗ್ಬೇಕಿತ್ತು, ಕನಿಷ್ಠ ಪಕ್ಷ DCM ಆದ್ರೂ ಆಗ್ಬೇಕಿತ್ತು, ಆದ್ರೆ ಆ ಆಫರ್ ನಾನೇ ರಿಜೆಕ್ಟ್ ಮಾಡ್ಬಿಟ್ಟೆ ಅಂತ ಹೇಳಿ ಸದ್ದು ಮಾಡ್ತಾ ಇದ್ದಾರೆ. ಅದೆಲ್ಲಿಯ ಸೋನು, ಅದೆಲ್ಲಿಯ ರಾಜಕೀಯ, ಅದೆಲ್ಲಿಯ ಸಿಎಂ ಪಟ್ಟ ಅಂತ ಆಶ್ಚರ್ಯ ಆದ್ರೂ ಏನೋ ಒಂದು ಲಿಂಕ್ ಇದೆ ಅನ್ನೋದು ಸೋನು ಬಗ್ಗೆ ಸರಿಯಾಗಿ ತಿಳ್ಕೊಂಡವರಿಗೆ ಗೊತ್ತಿದೆ. ಕನೆಕ್ಟಿಂಗ್ ದ ಡಾಟ್ಸ್ ಅನ್ನೋ ಹಾಗೆ ಹೇಗೆ ಆ ಆಫರ್ ಬಂತು ಅನ್ನೋದಕ್ಕೆ ಸೋನು ಸೂದ್ ಕ್ಲಾರಿಟಿ ಕೊಡ್ತಾ ಹೋಗ್ತಾರೆ. ಇದೇ ಹೊತ್ತಲ್ಲಿ ಈ ಹಿಂದೆ ಅವರು ಮಾಡಿಕೊಂಡ ಕಾಂಟ್ರವರ್ಸಿಗಳು ಕೂಡ ನೆನಪು ಮಾಡಿಕೊಳ್ಳೋ ಹಾಗಾಗಿದೆ. ಸಿನಿಮಾದಿಂದ ಆಚೆ ಸೋನು ಸೂದ್ ಯಾವೆಲ್ಲ ಕಾರಣಕ್ಕೆ ಸದ್ದು ಮಾಡಿದ್ರು ಅನ್ನೋದನ್ನ ಹೇಳ್ತೀನಿ. ಈ ಗ್ಯಾಪ್ನಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸಿನಿಮಾ ಅಂದ್ರೆ ಹೀರೋಗಳು ಸಖತ್ತಾಗಿರ್ಬೇಕು, ಸ್ಟೈಲಿಶ್ ಆಗಿರ್ಬೇಕು, ಬಾಲಿವುಡ್ ಸ್ಟಾರ್ ರೇಂಜ್ ನಲ್ಲಿ ಇರಬೇಕು ಅಂತ ಜನರು ಎಕ್ಸ್ಪೆಕ್ಟ್ ಮಾಡೋ ಕಾಲ ಇತ್ತು. ಆ ಎಲ್ಲಾ ಕ್ವಾಲಿಟಿ ಇರೋ ಒಬ್ಬ ನಟ ವಿಲನ್ ಆಗಿ ಮಿಂಚೋದಕ್ಕೆ ಶುರು ಮಾಡ್ತಾರೆ. ಬೇಟೌನ್ ನಿಂದ ದಕ್ಷಿಣಕ್ಕೆ ಬಂದು ಒಂದೊಂದೇ ಭಾಷೆಯಲ್ಲಿ ಜನರಿಗೆ ಕನೆಕ್ಟ್ ಆಗೋದಕ್ಕೆ ಶುರು ಮಾಡ್ತಾರೆ. ಆ ನಟ ಬೇರೆ ಯಾರು ಅಲ್ಲ, ಸೋನು ಸೂದ್. ಒಬ್ಬ ನಟ ಭಯಂಕರ ಅಂತ ವಿಲನ್ ಗಳನ್ನ ಗುರುತಿಸೋ ಕಾಲದಲ್ಲಿ ವಾವ್ ಸೂಪರ್ ವಿಲನ್ ಅನ್ನೋ ಮಾತು ಬರೋ ಹಾಗೆ ಮಾಡ್ತಾರೆ. ಎಂದು ಸಿಕ್ಕಾಪಟ್ಟೆ ಸ್ಟೈಲಿಶ್ ವಿಲನ್ ಗಳು ಸಿನಿಮಾದಲ್ಲಿ ಇರಬಹುದು, ಆದ್ರೆ ಒಂದು ದಶಕದ ಹಿಂದೆ ಜನರು ರೆಕಾಗ್ನೈಸ್ ಮಾಡ್ತಾ ಇದ್ದ ಸ್ಟೈಲಿಶ್ ವಿಲನ್ ಸೋನು ಸೂದ್. ಈಗಲೂ ಕೂಡ ಅವರ ಫಿಟ್ನೆಸ್, ಅಪಿಯರೆನ್ಸ್ಗೆ ಮಾರು ಹೋಗದವರೇ ಇಲ್ಲ ಅನ್ನೋದು ಅಷ್ಟೇ ಸತ್ಯ. ಕೇವಲ ಸಿನಿಮಾದಲ್ಲಿ ಗುರುತಿಸಿಕೊಂಡಿದ್ದ ಸೋನು ಸೂದ್ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ವಿಚಾರಗಳಿಗೂ ಸುದ್ದಿ ಆಗ್ತಾ ಇದ್ದಾರೆ. ಅದನ್ನ ರೀಕಾಲ್ ಮಾಡೋ ಮುಂಚೆ ಈಗ ಅವರು ನೀಡಿರೋ ಸ್ಟೇಟ್ಮೆಂಟ್ ಅನ್ನ ಮೊದಲು ಹೇಳ್ಬಿಡ್ತೀನಿ. ಹ್ಯೂಮನ್ಸ್ ಆಫ್ ಬಾಂಬೆ ಚಾನೆಲ್ಗೆ ಸಂದರ್ಶನ ನೀಡುವಾಗ ಸೋನು ಸೂದ್ ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನನಗೆ ಸಿಎಂ ಆಗೋದಕ್ಕೆ ಆಫರ್ ಬಂದಿತ್ತು, ಸಿಎಂ ಅಲ್ಲದೆ ಇದ್ರು DCM ಆದ್ರೂ ಮಾಡ್ತೀವಿ ಬನ್ನಿ ಅಂತ ದೊಡ್ಡ ರಾಜಕೀಯ ನಾಯಕರು ಕರೆದಿದ್ರು. ನಾನು ಆ ಆಫರ್ ಅನ್ನ ಒಪ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ, ರಿಜೆಕ್ಟ್ ಮಾಡ್ಬಿಟ್ಟೆ ಅಂತ ಹೇಳ್ತಾರೆ. ನೀನು ಚುನಾವಣೆಗೂ ಸಹ ನಿಲ್ಲೋದ್ ಬೇಡ, ಕೇವಲ ನಮ್ಮ ಜೊತೆಗೆ ನಿಂತಿರು ಸಾಕು ಅಂತಲೂ ದೊಡ್ಡ ದೊಡ್ಡ ಲೀಡರ್ಗಳು ಹೇಳಿದ್ರು. ರಾಷ್ಟ್ರೀಯ ಪಕ್ಷಗಳಿಂದ ಕೂಡ ಆಫರ್ ಬರ್ತಾ ಇತ್ತು. ಇನ್ನೊಂದು ಪಕ್ಷ ಅಂತೂ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತೀವಿ ಬಂದ್ಬಿಡಿ ಅಂತ ಹೇಳಿದ್ರು, ಆದ್ರೆ ನಾನು ಹೋಗ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಯಾವ ಪಕ್ಷ ಕರೆದಿದ್ದು, ಯಾರು ಕರೆದಿದ್ದು ಅನ್ನೋದನ್ನ ಮಾತ್ರ ಸೋನು ರಿವೀಲ್ ಮಾಡೋದಿಲ್ಲ. ಈ ಬಗ್ಗೆ ವಿಚಾರ ತಿಳ್ಕೊಂಡಿದ್ದ ಅವರ ಆಪ್ತರು ಹಾಗೂ ಸ್ನೇಹಿತರು ಇಂಥ ಚಾನ್ಸ್ ಮಿಸ್ ಮಾಡ್ಕೊಳ್ಬೇಡಿ, ಒಪ್ಪಿಕೊಂಡು ಹೋಗ್ಬಿಡಿ, ಒಳ್ಳೊಳ್ಳೆ ಪೊಸಿಷನ್ ಸಿಗುತ್ತೆ, ದೆಹಲಿಯಲ್ಲಿ ಐಷಾರಾಮಿ ಬಂಗ್ಲೆ ಸಿಗುತ್ತೆ, ಸೆಕ್ಯೂರಿಟಿ ಸಿಗುತ್ತೆ, ಇದನ್ನೆಲ್ಲ ಮಿಸ್ ಮಾಡ್ಕೊಳ್ಬೇಡಿ ಅಂತ ತುಂಬಾ ಸಲ ಹೇಳಿದ್ರಂತೆ. ರಾಜಕೀಯ ಅನ್ನೋದು ಹಲವರ ಪಾಲಿಗೆ ಅಧಿಕಾರ ಮತ್ತು ಹಣ, ಆದ್ರೆ ನನಗೆ ಅವೆರಡೂ ಸಹ ಮುಖ್ಯ ಅಲ್ಲ. ನಾನು ಈಗಾಗಲೇ ಜನರಿಗೆ ಸಹಾಯ ಮಾಡ್ತಾ ಇದ್ದೀನಿ. ನಾನು ಯಾರಿಗೂ ಉತ್ತರ ನೀಡೋ ಅವಶ್ಯಕತೆ ಇಲ್ಲ, ನನಗೆ ಗಡಿಗಳು ಸಹ ಇಲ್ಲ. ಒಂದು ವೇಳೆ ನಾನು ರಾಜಕೀಯದಲ್ಲಿ ಇದ್ದಿದ್ರೆ ಯಾರಿಗಾದ್ರೂ ಉತ್ತರ ಕೊಡಬೇಕಿತ್ತು. ನನ್ನನ್ನ ನಿಯಂತ್ರಿಸಲು ಕೆಲವರು ಇರ್ತಾ ಇದ್ರು, ಅದು ನನಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ರಾಜಕೀಯಕ್ಕೆ ಹೋಗ್ಲಿಲ್ಲ ಅಂತ ಸೋನು ಸೂದ್ ಹೇಳ್ತಾರೆ. ಈ ಸುದ್ದಿ ವೈರಲ್ ಆಗಿದ್ದೆ ತಡ ಹಲವು ರೀತಿಯಲ್ಲಿ ಚರ್ಚೆಗಳು ಸ್ಟಾರ್ಟ್ ಆಗುತ್ತೆ. ದಶಕಗಳಿಂದ ರಾಜಕೀಯದಲ್ಲಿರೋರೇ ಸಿಎಂ ಆಗೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಕೂತ ಜಾಗಕ್ಕೆ ಬಂದ ಆಫರ್ ಅನ್ನ ಸೋನು ಬಿಟ್ಟಿದ್ಯಾಕೆ ಅಂತ ಜನ ಹೇಳ್ತಿದ್ದಾರೆ. ಅಂದಹಾಗೆ ಎಲ್ಲರನ್ನ ಬಿಟ್ಟು ಸೋನು ಸೂದ್ರನ್ನ ಯಾಕೆ ಈ ಆಫರ್ ಹುಡುಕೊಂಡು ಬಂತು ಅಂತ ನೋಡ್ತಾ ಹೋಗೋದಾದ್ರೆ ಕೋವಿಡ್ ಕಾಲದ ಕಹಾನಿಗಳು ನೆನಪಾಗುತ್ತೆ. ವಿಶ್ವವೇ ಕಂಡರಿಯದ ಹೊಸ ರೋಗ ವಕ್ಕರಿಸಿದಾಗ ಜನರು ತಬ್ಬಿಬಾಗಿ ಹೋಗಿದ್ರು. ಒಂದು ಕಡೆ ಲಾಕ್ಡೌನ್, ದಿನಗೂಲಿ ಇಲ್ಲ, ಬದುಕೆ ಕಷ್ಟ ಅನ್ನೋ ಪರಿಸ್ಥಿತಿ ಬಂದಿತ್ತು. ಕೂಲಿ ಕಾರ್ಮಿಕರು ಮನೆ ಬಿಟ್ಟು ಊರೂರು ಅಲಿತಾ ಇದ್ರು. ಈ ಹೊತ್ತಲ್ಲಿ ತಮ್ಮ ಕೈಲಾದ ಸಹಾಯ ಮಾಡೋ ಮೂಲಕ ಜನರ ಪಾಲಿಗೆ ನಿಂತಿದ್ದು ಸೋನು ಸೂದ್. ಕಷ್ಟದಲ್ಲಿದ್ದ ಎಷ್ಟೋ ಜನರಿಗೆ ಸೋನು ಸೂದ್ ದೇವರಾಗ್ತಾರೆ. ಆ ಸಂದರ್ಭದಲ್ಲಿ ಸೋನು ಸೂದ್ ಸೇವೆಯ ಬಗ್ಗೆ ಪ್ರತಿದಿನವೂ ವರದಿಗಳಾಗ್ತಾ ಇರುತ್ತೆ. ಕಷ್ಟದಲ್ಲಿದ್ದವರು ಅವರ ಮನೆ ಮುಂದೆ ಕ್ಯೂ ನಿಲ್ಲೋ ಮಟ್ಟಿಗೆ ಸೋನು ಮೇಲೆ ಭರವಸೆ ಹೆಚ್ಚಾಗುತ್ತೆ. ಒಂದು ಟ್ವೀಟ್ ಮಾಡಿದ್ರು ಸಹ ಅದು ತಮ್ಮ ಗಮನಕ್ಕೆ ಬಂತು ಅಂದ್ರೆ ಸೋನು ಸೂದ್ ಸಹಾಯ ಮಾಡ್ತಾ ಇದ್ರು. ಸೋನು ಕಾರ್ಯಗಳು ಯಾವ ಲೆವೆಲ್ಗೆ ಇಂಪ್ಯಾಕ್ಟ್ ಮಾಡ್ತು ಅಂದ್ರೆ ಜನರು ಸೋನುವನ್ನ ಮಸೀಹ ಅಂದ್ರೆ ದೇವರು ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಸೋನು ಸೂದ್ ಸಹಾಯಗಳನ್ನ ಪಡೆದವರು ತಮ್ಮ ಮಕ್ಕಳಿಗೆ ಅವರ ಹೆಸರನ್ನ ಇಟ್ಟ ಘಟನೆಗಳು ಕೂಡ ನಡೀತು. ಕೋವಿಡ್ ಟೈಮ್ನಲ್ಲಿ ಕೇಂದ್ರ ಸಚಿವರು ಮಾಡೋದಕ್ಕಿಂತಲೂ ಹೆಚ್ಚಿನ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಅಂತ ಮಾಧ್ಯಮಗಳು ಸುದ್ದಿ ಮಾಡಿದ್ವು. ಹಲವು ರಾಜಕೀಯ ನಾಯಕರುಗಳು ಸಹ ಸೋನು ಸೂದ್ರ ಸೇವೆಯನ್ನ ಮೆಚ್ಚಿ ಟ್ವೀಟ್ ಗಳನ್ನ ಮಾಡಿದ್ರು. ಕೆಲವು ರಾಜ್ಯಗಳ ರಾಜ್ಯಪಾಲರು ಸೋನು ಸೂದ್ರನ್ನ ಕರೆಸಿ ಸನ್ಮಾನ ಮಾಡಿದ್ರು. ಅಮಿತ್ ಶಾ, ಮೋದಿಯವರು ಸಹ ಸೋನು ಸೂದ್ರನ್ನ ಭೇಟಿಯಾಗಿದ್ರು. ಅದೇ ಸಮಯದಲ್ಲಿ ಸೋನು ಸೂದ್ ರಾಜಕೀಯಕ್ಕೆ ಬರಲಿದ್ದಾರೆ ಅನ್ನೋ ಸುದ್ದಿ ದೊಡ್ಡ ಮಟ್ಟದಲ್ಲಿ ಹರಡಿತ್ತು. ಆದ್ರೆ ಅವರು ರಾಜಕೀಯಕ್ಕೆ ಹೋಗ್ಲಿಲ್ಲ. ಈ ಸೇವೆಯ ಪಾಪ್ಯುಲಾರಿಟಿಯಿಂದಲೇ ರಾಜಕೀಯದ ಆಫರ್ ಬಂದಿತ್ತು ಅನ್ನೋದು ಒಪ್ಪುವಂತ ಸತ್ಯವೇ. ಆದ್ರೆ ಸಿಎಂ ಸ್ಥಾನ ನೀಡೋ ಲೆವೆಲ್ಗೆ ಆಫರ್ ಮಾಡಿದ್ಯಾರು ಅನ್ನೋದು ನಿಜಕ್ಕೂ ಅಚ್ಚರಿಯ ವಿಷಯ.
ಕೋವಿಡ್ ಟೈಮ್ನಲ್ಲಿ ತಾವು ಮಾಡಿದ ಕಾರ್ಯಗಳಿಂದ ಪುಣ್ಯಾತ್ಮ ಎನಿಸಿಕೊಂಡಿದ್ದ ಸೋನು ಸೂದ್ ಬಳಿಕ ಒಂದಷ್ಟು ಕಾಂಟ್ರವರ್ಸಿಗಳಿಗೆ ದಾರಿ ಮಾಡಿಕೊಡ್ತಾರೆ. ಅದು ಅವರ ಕೆರಿಯರ್ಗೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತು ಅನ್ನೋದು ಕೂಡ ಸುಳ್ಳಲ್ಲ. ಕೆಲ ತಿಂಗಳುಗಳ ಹಿಂದೆ ಉತ್ತರ ಪ್ರದೇಶದ ಕನ್ವಾರ್ ಯಾತ್ರೆ ವೇಳೆ ಅಲ್ಲಿನ ಸರ್ಕಾರ ಒಂದು ಘೋಷಣೆಯನ್ನ ಮಾಡುತ್ತೆ. ಹಿಂದೂಗಳ ಹೆಸರಲ್ಲಿ ಅನ್ಯ ಧರ್ಮೀಯರು ಅಂಗಡಿಗಳನ್ನ ಓಪನ್ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಕನ್ವಾರ್ ಯಾತ್ರೆ ಪವಿತ್ರ ಯಾತ್ರೆ ಆಗಿರೋದ್ರಿಂದ ಯಾರು ಹಾಗೆ ಮಾಡೋ ಹಾಗಿಲ್ಲ. ನಿಮ್ಮ ಒರಿಜಿನಲ್ ಹೆಸರಿನ ಬೋರ್ಡ್ ಹಾಕಿ ವ್ಯಾಪಾರ ಮಾಡಬೇಕು ಅಂತ ಅನೌನ್ಸ್ ಮಾಡ್ತಾರೆ. ಇದಕ್ಕೆ ರಾಜಕೀಯ ವಲಯದಲ್ಲಿ ಪರ ವಿರೋಧ ಚರ್ಚೆಗಳು ಶುರುವಾಗುತ್ತೆ. ಕೆಲವರು ಸರಿ ಅಂದ್ರೆ ಇನ್ನು ಕೆಲವರು ಈ ನಿಯಮ ತಪ್ಪು ಅಂತ ಹೇಳ್ತಾರೆ. ಈ ಹೊತ್ತಲ್ಲಿ ಸೋನು ಸೂದ್ ಹ್ಯುಮ್ಯಾನಿಟಿಗಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ ಅಂತ ಟ್ವೀಟ್ ಮಾಡ್ತಾರೆ. ಇದು ಇಂಟರ್ನೆಟ್ ನಲ್ಲಿ ಸಂಚಲನ ಮೂಡಿಸುತ್ತೆ. ಬಹಳಷ್ಟು ಜನರು ಸೋನು ಸೂದ್ರನ್ನ ತೆಗಳೋದಕ್ಕೆ ಶುರು ಮಾಡ್ತಾರೆ. ಇದಾದ ಕೆಲವೇ ದಿನಗಳಲ್ಲಿ ಆಹಾರಗಳಿಗೆ ಉಗುಳೋ ಚಿತ್ರಗಳು ವೈರಲ್ ಆದಾಗ ಮತ್ತೆ ಈ ಸುದ್ದಿ ಸೋನು ಸೂದ್ಗೆ ತಗುಲೆ ಹಾಕಿಕೊಳ್ಳುತ್ತೆ. ಇದಕ್ಕೇನು ಹೇಳ್ತೀರಾ? ಇದೇನಾ ಹ್ಯುಮ್ಯಾನಿಟಿ ಅಂತ ನೆಟ್ಟಿಗರು ಕಾಲೆಳೆಯೋದಕ್ಕೆ ಶುರು ಮಾಡ್ತಾರೆ. ಅಲ್ಲದೆ ಇದೇ ವಿಚಾರವಾಗಿ ನಟಿ ಹಾಗೂ ಸಂಸದೆ ಕಂಗನಾ ರನೌತ್ ಹಾಗೂ ಸೋನು ಸೂದ್ ನಡುವೆ ಟ್ವೀಟ್ ವಾರ್ ಕೂಡ ನಡೆಯುತ್ತೆ. ಈ ಇನ್ಸಿಡೆಂಟ್ಗಿಂತ ಕೆಲ ತಿಂಗಳುಗಳ ಮುಂಚೆ ಇನ್ನೊಂದು ಆರೋಪ ಸೋನು ಸೂದ್ ಮೇಲೆ ಬಂದಿರುತ್ತೆ. 20 ಕೋಟಿ ಟ್ಯಾಕ್ಸ್ ಹಣವನ್ನ ಬಾಕಿ ಉಳಿಸಿಕೊಂಡಿದ್ದಾರೆ ಅನ್ನೋ ಆರೋಪ ಬಂದಿರುತ್ತೆ. ಈ ಸಂಬಂಧ ಪ್ರತಿಕ್ರಿಯಿಸಿದ್ದ ಕಂಗನಾ, ಸೋನು ದುಡ್ಡು ಮಾಡೋದಕ್ಕೆ ಚಾರಿಟಿಯ ನಾಟಕ ಆಡ್ತಾ ಇದ್ದಾರೆ ಅಂತೆಲ್ಲ ಆರೋಪಿಸಿರ್ತಾರೆ. ಆದರೆ ತಮ್ಮ ಮೇಲೆ ಬಂದಿದ್ದ ಎಲ್ಲ ಆರೋಪಗಳನ್ನ ಸೋನು ಸೂದ್ ತಳ್ಳಿ ಹಾಕಿರ್ತಾರೆ. ಇದರ ಜೊತೆಗೆ ಇನ್ನೊಂದಷ್ಟು ವಿವಾದಗಳು ಕೂಡ ಸೋನು ಸೂದ್ಗೆ ಅಂಟಿಕೊಂಡಿರುತ್ತವೆ. ಇನ್ನು ಇದೆಲ್ಲದರಿಂದ ಆಚೆಗೆ ಸೋನು ಸೂದ್ರನ್ನ ಪಾಪ್ಯುಲರ್ ಮಾಡಿರೋ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ, ಇತ್ತೀಚೆಗಿನ ಕೆಲ ವರ್ಷಗಳ ಮುಂಚೆ ದಕ್ಷಿಣದ ಸ್ಟಾರ್ ಸಿನಿಮಾಗಳಲ್ಲಿ ಅವರು ಖಾಯಂ ಅನ್ನೋ ಹಾಗಿದ್ರು. ಅದರಲ್ಲೂ ತೆಲುಗಿನಲ್ಲಂತೂ ಬಹು ಬೇಡಿಕೆಯ ನಟ ಆಗಿದ್ರು. ಅನುಷ್ಕಾ ಶೆಟ್ಟಿ ನಟನೆಯ ಅರುಂಧತಿ ಸಿನಿಮಾದಲ್ಲಿ ವಿಲನ್ ಆಗಿ ಅಬ್ಬರಿಸಿದ್ದ ಸೋನು ಸೂದ್ರನ್ನ ಮರೆಯೋದಕ್ಕೆ ಸಾಧ್ಯನಾ? ಬೊಮ್ಮಾಲಿ ಅಂತ ಅಬ್ಬರಿಸ್ತಾ ಇದ್ರೆ ಸಿನಿಮಾ ನೋಡುವವರ ಎದೆ ಝಲ್ ಅನ್ನೋ ಹಾಗಿತ್ತು. ಕನ್ನಡದಲ್ಲಿ ವಿಷ್ಣುವರ್ಧನ ಸಿನಿಮಾದಲ್ಲಿ ಸೋನು ಸೂದ್ರನ್ನ ಮರೆಯೋ ಹಾಗಿಲ್ಲ. ಅದಾದ ಬಳಿಕವೂ ಹಲವು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರು. ಕನ್ನಡದ ಕುರುಕ್ಷೇತ್ರ ಸಿನಿಮಾದಲ್ಲಿ ಅವರಿಗೆ ದೊಡ್ಡ ಪಾತ್ರವೊಂದನ್ನ ನೀಡಲಾಗಿತ್ತು. ಹೀಗೆ ಸೋನು ಸೂದ್ ಸಿನಿ ಕೆರಿಯರ್ ಓಪನ್ ಮಾಡ್ತಾ ಹೋದ್ರೆ ಸಾಕಷ್ಟು ಸಿನಿಮಾಗಳು ಸಿಗ್ತಾನೆ ಹೋಗುತ್ತೆ. ಕೋವಿಡ್ ನಲ್ಲಿ ಮಾಡಿದ ಸಹಾಯಗಳ ಬಳಿಕ ಅವರ ಇಮೇಜ್ ಬದಲಾಗಿದ್ದು, ಅದಕ್ಕೆ ತಕ್ಕ ಹಾಗಿನ ರೋಲ್ಗಳು ಕೂಡ ಅವರನ್ನ ಹುಡುಕಿಕೊಂಡು ಬರ್ತಾ ಇವೆ. ಮನುಷ್ಯ ಅಂದ್ಮೇಲೆ ಹೊಗಳಿಕೆ ತೆಗಳಿಕೆ ಎಲ್ಲವೂ ಕಾಮನ್. ಒಳ್ಳೆ ಕಾರ್ಯಗಳನ್ನ ಜನರು ಕೊಂಡಾಡ್ತಾರೆ, ಕೆಟ್ಟದನ್ನ ಮಾಡಿದ್ರೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಈಗ ಸೋನು ಸೂದ್ ತಮಗೆ ಸಿಎಂ ಡಿಸಿಎಂ ಆಗೋದಕ್ಕೆ ಬಂದ ಆಫರ್ ಅನ್ನ ತಳ್ಳಿ ಹಾಕದೆ ಅಂತ ಹೇಳ್ತಾ ಇದ್ದಾರೆ. ಅವರ ಸತ್ಕಾರ್ಯಗಳು ಪೀಕ್ ನಲ್ಲಿದ್ದಾಗ ಇಂಥದ್ದೊಂದು ಮಾತು ರಾಜಕೀಯ ನಾಯಕರಿಂದ ಬಂದಿರ್ಬೋದೇನೋ. ಆದ್ರೆ ಅವರು ಯಾವ ಕಾಂಟೆಕ್ಸ್ಟ್ ನಲ್ಲಿ ಹೇಳಿದ್ರು, ಇವರು ಯಾವ ರೀತಿ ಅರ್ಥ ಮಾಡ್ಕೊಂಡ್ರು, ಈಗ ಯಾವ ಅರ್ಥದಲ್ಲಿ ಹೇಳಿದ್ರು ಅನ್ನೋದು ಸೋನು ಸೂದ್ಗೆ ಮಾತ್ರ ಗೊತ್ತಿರೋದು. ಈ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ನಲ್ಲಿ ಹೇಳಿ. ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.